ಹಲೋ. ಬೀಪ್ ಚಿಲ್ಲುಂಡು ಬೋಡ. ಅರ್ಥ ಆಗ್ತಿಲ್ಲಮ್ಮ, ಯಾರ್ ಮಾತಾಡ್ತಾರದು? ಕರೆಕ್ಟ್ ಆಗಿ ಕನ್ನಡದಲ್ಲಿ ಮಾತಾಡು. ಬೀಪ್ ಚಿಲ್ಲುಂಟು ಬೇಕಾ? ನಿನ್ ಹೆಸರೇನು? ಹೆಸರು ಉಮ್ಮರ? ಎಲ್ಲಿಂದ ಫೋನ್ ಮಾಡ್ತಾ ಇದೀಯೋ? ಎಲ್ಲಿಂದ ಫೋನ್ ಮಾಡ್ತಾ ಇದೀಯೋ? ಪರಂಗಿಪೇಟೆ. ಪರಂಗಿಪೇಟೆ. ಹೇಳು ಹೇಳು. ಮರ್ಡರ್ ಮಾಡ್ತೀನಿ ನಾನು. ಅಯ್ಯೋ ನಿನ್ನ ಇಂತ ತುಂಬಾ ನೋಡಿದೀನಮ್ಮ. ಮರ್ಡರ್ ಮಾಡ್ತೀನಿ, 2 ಕೇಸ್ ಇದ್ದವನು ನಾನು. ಕೊಚ್ಚಾಕ್ತೀನಿ, ಮರ್ಡರ್ ಆಗ್ತೀನಿ ಅಂತ ಮಾಡ್ತೀನಿ ಅಂತ ಅಲ್ಲ, ಮಾಡ್ತೀನಿ ಅನ್ನೋ ತುಂಬಾ ಕೇಳಿದೀನೋ. ನಿಮ್ ಕೈಲಿ ಏನು ಕಿತ್ಕೊಳಕ್ಕಾಗಲ್ಲ. ನೀ ಕೇಳು, ಏನ್ ಕಿತ್ಕೊಂಡು ನಂಗೆ ಮಾಡೋದಿಲ್ಲ. ನೀನು ದಮ್ಮಿದ್ರೆ ಇಲ್ಲಿ ಬಾ, ಮಂಗ್ಳೂರ್ಗೆ ಬಾ. ನೀ ಮಂಗ್ಳೂರ್ಗೆ ಬಾರೆ. ಹಲೋ, ಬಂದ್ರೆ ಏನ್ ಮಾಡ್ತೀಯೋ? ಬಂದ್ರೆ ಏನ್ ಮಾಡ್ತೀಯ? ಬಂದು ಇದೇ ನಂಬರ್ ಕಾಲ್. ನಮ್ಮ ಸಮಾನ ನೀನ್, ಗೊತ್ತಾಯ್ತಾ? ಬಂದ್ರೆ ಏನ್ ಮಾಡ್ತೀಯ ಅದನ್ನ ಹೇಳು ಫಸ್ಟ್. ನಿಮ್ಮ ಊರಲ್ಲಿ ಅದೇ ಹೇಳಿ ಫಸ್ಟ್. ನನ್ನ ಊರು ಹಾಸನ ಜಿಲ್ಲೆ. ಏನ್ ಮಾಡ್ತೀಯ ಹೇಳು? ಇರೋದು ಬೆಂಗಳೂರಿನ ಜಯನಗರ 4th ಬ್ಲಾಕ್ ನಲ್ಲಿ ನಾನು ಇರೋದು. ಲೈವ್ ಲೊಕೇಶನ್ ಕಳಿಸ್ತೀನಿ, ಬರಕ್ಕಾಗತ್ತಾ ನಿಂಗೆ ಎದುರಿಗೆ? ನೀವು ಗನ್ಸಲ್ಲ, ಬನ್ನಿ ಇಲ್ಲಿ ಮಂಗ್ಳೂರ್ಗೆ. ಮಂಗ್ಳೂರಿಗೆ ಬಂದ್ರೆ ಏನೋ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ ನಿನ್ ಕೈಲಿ. ಬಂದು ನೋಡಿ, ಮತ್ತೆ ನಾವು ಮಾಡ್ತೀನಿ. ಏನ್ ಮಾಡ್ತೀಯಾ? ನಾ ಮಾಡ್ತೀನಿ, ನೀ ಬಾ. ಏನು ಕಿತ್ಕೊಳಕ್ಕೂ ಆಗಲ್ಲ ನಂದು. ಮಾಡ್ತೀನಿ. ಅದೇ ನಾ ಹೇಳಿದ್ದಲ್ಲ, ನೀವು ಫಸ್ಟ್ ಬನ್ನಿ, ನಾ ಮಾಡ್ತೀನಿ. ಏನು ಮಾಡ್ಕೊಳಕ್ಕಾಗಲ್ಲ, ಹೋಗಲ್ಲ. ಬನ್ನಿ, ನೀವು ಬನ್ನಿ. ಮಂಗ್ಳೂರ್ಗೆ ಬಾ, ಗನ್ಸಾದ್ರೆ ಮಂಗ್ಳೂರ್ಗೆ ಬಾ. ನೀವ್ ಒಂದ್ ಕೆಲ್ಸ ಮಾಡು, ನೀನ್ ಲೈವ್ ಲೊಕೇಶನ್ ಕಳ್ಸು. ನಾನು ಇಲ್ಲಿಂದ ಎಷ್ಟು ಅವರ್ ಆಗುತ್ತೆ ನೋಡ್ತೀನಿ. ಕರೆಕ್ಟ್ ಆಗಿ ಈಗ ಬಿಟ್ಟು ಅಲ್ಲಿ ಇರ್ತೀನಿ. ತಾಕತ್ತಿದ್ರೆ, ಗಂಡಸ್ತನ ಇದ್ರೆ ಕಳ್ಸು ಲೊಕೇಶನ್. ಸುಮ್ನೆ ಬರೀ ಫೋನಲ್ಲಿ ಕೇಳಿಸ್ಕೊಳ್ಳಿ. ನೀವೆಲ್ಲ ಫೋನ್ ಮಾಡ್ತೀರಾ, ಯಾವನ್ಗೂ ಲೊಕೇಶನ್ ಕಳ್ಸೋ ತಾಕತ್ತಿಲ್ಲ, ಧೈರ್ಯ ಇಲ್ಲ, ಷಂಡನ್ ತರ ಬದುಕ್ತೀರಾ. ಇಂತ ಷಂಡತನ ಬೇಕೇನ್ರೋ ನಿಮ್ಗೆ? ನಪುಂಸಕ ಕಣ ಮಾರಾಯ ನೀನು. ಫೋನ್ ಮಾಡ್ತೀರಾ, ಫೋನ್ ಮಾಡ್ತೀರಿ, ಬರೀ ಫೋನ್ ಮಾಡೋದು, ಆವಾಜ್ ಹಾಕೋದು, ಬೆದರಿಕೆ ಹಾಕೋದು. ಇದೇನ್ರ ನಿಮ್ದು? ಇದೊಂದ್ ಜೀವನನೇನೋ ನಿಮ್? ಇಲ್ಲಿ ಕೇಳು, ನಿಮ್ದು ಇದು ಒಂದ್ ಜೀವನನಾ? ಜೀವನ ಅಲ್ಲ, ಅದು ಬಿಟ್ಟು ಬಿಡಿ. ನಾನು ಒಂದು ಮಾತು ಹೇಳ್ತೀನಿ, ಕೇಳ್ಸು. ಹೇಳು. ಅದೇನಂದ್ರೆ, ನೀವು ಮಂಗ್ಳೂರ್ಗೆ ಫಸ್ಟ್ ಬಾ. ಬರ್ತೀನಿ. ಸಿಲ್ಲಿಗಳು ಮಾರ ಇವೆಲ್ಲ ಎಲ್ಲೋ. ಸಿಲ್ಲಿ ಅಲ್ಲ, ಹುಲಿಗಳು, ಮಂಗ್ಳೂರದ ಹುಲಿಗಳು. ಪರಂಗಿಪೇಟೆಗೆ ಬಾ. ಎಷ್ಟು ವರ್ಷನ್ರ ನಿಮ್ಗೆ? ನಂಗೆ ವಾ. ನಿಮ್ಗೆ ಎಷ್ಟು ವರ್ಷನೋ? 20. ಜೀವ ಹೋಗತ್ತೆ. ಯಾರು ಹೇಳ್ಕೊಡೋದ್ ನಿಮ್ಗೆ ಹಿಂಗ್ ಫೋನ್ ಮಾಡಿ ಬೆದರಿಕೆ ಹಾಕಿ ಅಂತ? ನಾವೇ. ಯಾರು ಹೇಳ್ಕೊಡುದಿಲ್ಲ, ನಾನೇ ಮಾಡ್ತೇನೆ. ಏನ್ ಮಾಡ್ತೀರಿ ನೀ ನಮ್ಗೆ? ನಿಮ್ಗೆ ದಮ್ಮಿದ್ರೆ ನಮ್ಮನ್ನು ಕಿತ್ಕೊಳಿಕ್ಕೆ ಬಾ. ನಿಮ್ಗೆ ಯಾರು ಹೇಳ್ಕೊಟ್ಟಿದ್ ಈಗ ಫೋನ್ ಮಾಡಿ ಕೊಲೆ ಮಾಡ್ತೀವಿ ಅಂತ ಹೇಳಿ ಅಂತ? ಯಾರು ಹೇಳ್ಕೊಟ್ಟಿದ್ ನಿನಗೆ ಫೋನ್ ಮಾಡಿ ಪುನೀತ್ ಕೆರಳಿಗೆ ಕೊಲೆ ಮಾಡ್ತೀವಿ ಅಂತ ಹೇಳು ಅಂತ? ಯಾರು ಹೇಳಿ ಕೊಟ್ಟಿದ್ದು ಅಂದೆ? ನಾವೇ ಹೇಳಿದ್ದು. ಯಾರು ಹೇಳಿ? ಯಾಕೆ ಹೇಳ್ತದೆ? ಯಾಕೆ ಕೊಲೆ ಮಾಡ್ತೀಯ ನನ್ನ? ನನ್ನನ್ನ ಯಾಕೆ ಕೊಲೆ ಮಾಡ್ತೀಯ? ನಮ್ಮ ಧರ್ಮದ ನಮ್ಮ ಹಸುನಲ್ಲಿ ಏನ್ ಮಾಡ್ತಿದೆ? ನನ್ನ ಹಸು ಕಣೋದು, ನನ್ ಧರ್ಮದ ಹಸು, ನಿನ್ ಧರ್ಮದ ಹಸು ಅಲ್ಲ. ನಿಮ್ಮ ಹಸು ಯಾರು ಹೇಳಿದ್ದು? ನನ್ ಧರ್ಮದಲ್ಲಿ ಹಸುವನ್ನ ಆರಾಧಿಸ್ತೀವಿ, ಅದನ್ನ ಪೂಜೆ ಮಾಡ್ತೀವಿ. ಅದು ನಿಮ್ಮ ಧರ್ಮದಲ್ಲಿ, ನಮ್ಮ ಧರ್ಮದಲ್ಲಿ ಅದಿಲ್ಲ. ನಿನ್ನ ಧರ್ಮದಲ್ಲಿ ಅದಿಲ್ಲ ಅಂತ ಹೇಳಿ ನೀನು ನನ್ನ ಧರ್ಮದ ಹಸುವನ್ನ ಕೊಲ್ಬೋದಾ? ಅಲ್ಲ, ಕೊಲ್ತೇನೆ. ನೀವೇನ್ ಮಾಡ್ತೀರಿ? ಕೊಲ್ಬಾರ್ದು. ಕಾನೂನು ಇದೆಯಲ್ಲೋ ದೇಶದಲ್ಲಿ, ಕಾನೂನು ಇದೆ ರಾಜ್ಯದಲ್ಲಿ. ಗೋಹತ್ಯೆ ನಿಷೇಧ ಕಾಯ್ದೆ ಇದೆ. ಅಲ್ಲ, ಯಾರು ಹೇಳಿದ್ದು ಕೊಲ್ಬಾರ್ದು ಅಂತ? ಕಾನೂನು, ಸಂವಿಧಾನ. ಉಂಟಲ್ಲ, ಅದಕ್ಕೆ ಯಾರೆಲ್ಲ ನಾವು ಕೊಲ್ತೇವೆ. ಸಂವಿಧಾನ ಹೇಳಿದೆ ಕೊಲ್ಬಾರ್ದು ಅಂತ. ಅದು ನಮ್ಗೆಲ್ಲ ಗೊತ್ತಿಲ್ಲ. ನಮ್ಮ ಧರ್ಮದಲ್ಲಿ ಹಾಗೆಲ್ಲ. ಧರ್ಮಕ್ಕಿಂತ ಸಂವಿಧಾನ ದೊಡ್ಡದು ಕಣ್ರೋ. ಸಂವಿಧಾನ ಅಂದ್ರೆ ಏನ್? ನಂಗೆ ಅದು ಫಸ್ಟ್ ಹೇಳು. ಕಾನೂನು, ಲಾ. ನಿಮಗೆ ಹೇಳ್ಕೊಟ್ಟಿಲ್ವಾ? ನೀನ್ ಮದ್ರಾಸದಲ್ಲಿ ಹೇಳ್ಕೊಡಲ್ಲ ಬಿಡು. ಸ್ಕೂಲ್ ಹೋಗಿಲ್ವಾ? ಅದು ಏನಂದ್ರೆ ಕೊಲೆ ಮಾಡ್ತೀನಿ ಅಂದಲ್ಲ, ಅದಕ್ಕೆ ನನಗ್ ಬೇಜಾರಿಲ್ಲ. ಆದ್ರೆ ಸಂವಿಧಾನ ಹೇಳಿದೆ ಅಂದ್ರೆ ಅಂತೀಯಲ್ಲ ನೀನು. ಹಂಗಂದ್ರೆ ಏನು? ಏನಕ್ಕೆ ಹಂಗಂತೀಯ? ಅನ್ಬಾರ್ದಂಗೆ. ಇನ್ನೊಂದ್ಸಲ ಅಂದ್ರೆ ಸರಿ ಇರಲ್ಲ. ಉಮರ್, ಸಂವಿಧಾನ ಅಂದ್ರೆ ಗೊತ್ತಿಲ್ವೇನೋ ನಿಂಗೆ?
ಇಲ್ಲ ಏನ್ ಹೇಳಿ. ಎಲ್ಲ ಇಟ್ಕೊಂಡು ಹೊಡೆದ್ಬಿಡ್ತಾರೆ ದಡ್ಡ. ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಾರೆ ಗೊತ್ತಾ? ಹಾ ಗೊತ್ತಾ ಹೋಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾ ಯಾರು ಹೇಳೋರು? ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಗೊತ್ತಾ ನಿಂಗೆ? ಹಾ ಗೊತ್ತು. ಯಾರವ್ರು? ಯಾರು? ಟಿಪ್ಪು ಸುಲ್ತಾನ್ ಯಾರು ಹೇಳು? ಹಾ ಟಿಪ್ಪು ಸುಲ್ತಾನ್. ಯಾರು? ಮೈಸೂರ ಹುಲಿ ಟಿಪ್ಪು ಸುಲ್ತಾನ್. ಹಾ ಮೈಸೂರು ಹುಲಿ. ಮೈಸೂರ ಹುಲಿ ಟಿಪ್ಪು ಸುಲ್ತಾನು. ಹಾ ಡಾಕ್ಟರ್ BR ಅಂಬೇಡ್ಕರ್ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಏನು? ಯಾರವ್ರು? ಯಾರು ಹೇಳಿ? ಗೊತ್ತಿಲ್ವಾ ನಿಂಗೆ? ಇಲ್ಲ. ನೀನ್ ಗೋ ಹತ್ಯೆ ಮಾಡಿದ್ರೆ ಅವ್ರು ಬರ್ದಿರೋ ಕಾನೂನು ನಿನ್ನನ್ನ ಶಿಕ್ಷೆ ಕೊಡುತ್ತೆ ನಿಂಗೆ. ಅವ್ರು ಕಾನೂನು ಬರ್ದಿದ್ದಾರೆ ಗೋ ಹತ್ಯೆ ಮಾಡಬಾರ್ದು ಅಂತ. ಕರ್ನಾಟಕದಲ್ಲಿ ಗೋವನ್ನ ಕಡಿಬಾರ್ದು ಅಂತ ಕಾನೂನಿದೆ. ನಾನು ಯಾರು ಕಡಿತಾರಲ್ಲ ಅದನ್ನ ತಡಿತೀನಿ, ಕಡಿಬೇಡಿ ಅಂತ. ನೀನ್ ಯಾಕೆ ನಮ್ಮ ಕಡಿತೀಯ? ಧರ್ಮದಲ್ಲಿ ಆಗಿಲ್ಲ. ನೀನ್ ಧರ್ಮ ದೊಡ್ಡದ ಸಂವಿಧಾನ ದೊಡ್ಡದ? ಧರ್ಮ ದೊಡ್ಡದು. ಧರ್ಮ. ಸಂವಿಧಾನ ದೊಡ್ಡದ ಧರ್ಮ ದೊಡ್ಡದ? ಧರ್ಮ 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 ಧರ್ಮ. ಅಂದ್ರೆ ಸಂವಿಧಾನದಲ್ಲಿ ಈಗ ಕಾನೂನಿನಲ್ಲಿ ಗೋವನ್ ಕಡಿಬಾರ್ದು ಅಂತ ಐತೆ, ಅಂದ್ರೂ ನೀನ್ ಕಡಿತೀಯಾ? ನಮ್ಗೆ ಧರ್ಮ ದೊಡ್ಡದು ನಮ್ಮ. ಸರಿ ಕಣೋ, ನಿಮಗೆ ನಿಮ್ ಧರ್ಮ ದೊಡ್ಡದು. ಬಟ್ ಕಾನೂನಲ್ಲಿ ಸಂವಿಧಾನದಲ್ಲಿ ಗೋವನ್ ಕಡಿಬಾರ್ದು ಅಂತ ಐತೆ. ಅದ ನಮ್ಗೆ ಗೊತ್ತಿಲ್ಲ. ನಾಳೆ ನಿಮ್ ಧರ್ಮ ಹೇಳಿದೆ ಅಂತ ಏನ್ ಬೇಕಾದ್ರೂ ಮಾಡ್ತೀರಾ, ಸಂವಿಧಾನ ಒಪ್ಪದೇ ಇಲ್ವಾ ನೀವು? ನಿಂಗ್ ಸಂವಿಧಾನಕ್ಕಿಂತ ಧರ್ಮನೇ ದೊಡ್ಡದು ಅಂದ್ರೆ ಹೆಂಗೆ? ನಾವು ಒಪ್ಪಲ್ಲ. ಹಿಂಗಾದ್ರೆ ಏನ್ ಮಾಡ್ತೀವಿ ಗೊತ್ತಾ? ಕೇಳಿಸ್ಕೊ, ಹಿಂಗಾದ್ರೆ ಬೀದಿಲಿ ಇಟ್ಕೊಂಡು ಹೊಡೆದ್ ಬಿಡ್ತೀವಿ. ನೀವೆಲ್ಲ ನಿಮ್ಗೆ ಯಾರು ಈ ತರ ಹೇಳ್ಕೊಡ್ತಾ ಇದಾರೋ, ನಿನಗೆ ಅಂಬೇಡ್ಕರ್ ಯಾರು ಅಂತ ಗೊತ್ತಿಲ್ಲ, ಸಂವಿಧಾನ ಅಂದ್ರೆ ಏನು ಅಂತ ಕೇಳ್ತೀಯ, ಕಾನೂನು ಅಂದ್ರೆ ಏನು ಅಂತ ಕೇಳ್ತೀಯ. 20 ವರ್ಷ ಅಂತೀಯಲ್ಲೋ ನಿನಗೆ. ಏನ್ ಗೊತ್ತು ನಿಂಗೆ? ಕಲ್ಮಾ ಒಂದೇನಾ ಗೊತ್ತಿರೋದು? ಕಲ್ಮಾ ಬಿಟ್ರಿ ಇನ್ನೇನು ಗೊತ್ತಿಲ್ಲ? ಗೊತ್ತಿಲ್ಲ. ಪಾಪಿಗಳು ಕಣ್ರಲ್ಲೇ ನೀವು, ಪಾಪಿಗಳು. ನೀನೇ ಪಾಪಿ. ಏನ್ ಗೊತ್ತೋ ನಿಮ್ಗೆ? ಏನ್ ತಲೆಲಿ ಇದ್ದೀರೋ? ಹಿಂಗಲ್ಲ ಕಣ್ರಲ್ಲೇ, ಇದು ಒಂಥರ ಭಯೋತ್ಪಾದಕರ ತರ ಬದುಕ್ತಿರಲ್ಲೋ. ಈ ದೇಶದ ಸಂವಿಧಾನಕ್ಕೆ ಮೊದ್ಲು ಗೌರವ ಕೊಡ್ಬೇಕು ಕಣಲೇ. ಅಲ್ಲ ಈಗ ರೇಸ್ ಮಾಡ್ಬೇಡ, ಈಗ ಸುಮ್ನೆ ಹೀಗೆ ಮಾತಾಡು. ಏನ್ ರೇಸ್ ಮಾಡ್ಬೇಡ ಮಾತಾಡು? ನಾನ್ ಹೇಳ್ತಾ ಇರೋದು ಕಡಿಬಾರ್ದು. ಯಾಕೆ ಕಡಿತೀರಾ? ಕಾನೂನು ಹೇಳಿದೆ, ಸಂವಿಧಾನ ಹೇಳಿದೆ ಕಡಿಬಾರ್ದು ಅಂತ. ಇಲ್ಲ, ನಾವ್ ಕಟ್ತೀನಿ. ಏನ್ ಮಾಡ್ತೀವಿ? ಗೋವನ್ ಕಡಿದ್ರೆ ನಿಮ್ಗಳ ಜೊತೆ ಹಿಂದೂಗಳು ಯಾರು ಫ್ರೆಂಡ್ಶಿಪ್ ಮಾಡಲ್ಲ. ನಾವ್ ಕಡಿತೇನೆ, ಬೇಡ ಫ್ರೆಂಡ್ಶಿಪ್. ನಿನ್ ಒಬ್ಬ ಹಿಂದೂನು ನಿಮ್ಮನ್ ಪ್ರೀತಿಸಲ್ಲ, ನಿಮ್ಮನ್ ದ್ವೇಷಿಸ್ತಾನೆ. ನೀವು ಗೋವನ್ ಕಡಿದ್ರೆ ನಿಮ್ ಜೊತೆ ಯಾವ ಹಿಂದೂಗಳು ಫ್ರೆಂಡ್ಶಿಪ್ ಮಾಡಲ್ಲ ನೋಡು. ಬೇಡ ನಮ್ಗೆ. ನಿಮಗ್ ಗೋವ್ಗಿಂತ ನಮ್ಮ ಹಿಂದೂಗಳ ಫ್ರೆಂಡ್ಶಿಪ್ ಗಿಂತ ಗೋವೇ ದೊಡ್ಡದೇನ್ರೋ ದಡ್ರ. ನಾವು ಹಿಂದೂ ಅಲ್ಲಲ್ಲ. ನೀನ್ ಹಿಂದೂ ಅಲ್ಲ, ಬಟ್ ನಾನ್ ಹಿಂದೂ ಅಲ್ವಾ? ನಾನು ನೀನು ಒಂದೇ ಸ್ನೇಹ ಮಾಡ್ಬಾರ್ದಾ? ನಾನು ನೀನು ಜೊತೆಗ್ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಗೋ ತಿನ್ನೋದ್ ಬಿಡ್ಬೇಕು, ಗೋವನ್ ಕಡಿಬಾರ್ದು. ನಾವ್ ಕಡಿತೇನೆ. ನೀನು ಪರಂಗಿ ಮುಂದೆ ಕಚ ಕಚ ಮಾಡ್ತೇನೆ. ಏನ್ ಕಚ್ಚ ಕಚ್ಚ? ನೀನೇನು ಮಾಡಕ್ಕಾಗಲ್ಲ. ಆಗಲ್ಲ, ಆಗದಿಲ್ಲ. ಮಂಗ್ಳೂರ್ಗೆ ಬಾ, ಮತ್ತೆ ನೋಡೋಣ. ಅದೇ, ನೀನ್ ಮಂಗ್ಳೂರಿಗ್ ಬಾ, ನಾನೇನ್ ಮಂಗ್ಳೂರ್ನಲ್ಲಿ ಯಾರು ಇಲ್ಲ ಅನ್ಕೊಂಡಿದ್ಯಾ? ನೀ ಮಂಗ್ಳೂರ್ಗೆ ಬಾ, ನಿನ್ನ ನಾವು ಏನ್ ಮಾಡ್ತೇವೆ ನೀವು ನೋಡು. ಏನು ಮಾಡಕ್ ಆಗಲ್ಲ. ನೋಡ